ಎಲ್ರಿಗೂ ನಮಸ್ಕಾರ. ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ 31ನೇ ಕಂತಿನ ಹಣ ಯಾವಾಗ ರಿಲೀಸ್ ಮಾಡ್ತಾರೆ? ಈ ವಾರದಲ್ಲಿ ಏನಾದರೂ ಬಿಡುಗಡೆ ಮಾಡ್ತಾರಾ? ಬಿಡುಗಡೆ ಹಂತಕ್ಕೆ ಬಂದಿದೆಯಾ? ಡೇಟ್ ಏನಾದರೂ ಫಿಕ್ಸ್ ಆಗಿದೆಯಾ? ನಮಗಿನ್ನೂ 31ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಕಮೆಂಟ್ಗಳು ಬರ್ತಾ ಇದೆ. ಯಾವಾಗ ಬಿಡುಗಡೆ ಮಾಡ್ತಾರೆ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು. ಹಾಗೆ 30ನೇ ಕಂತಿನ ಹಣ ಕೂಡ ನಮಗಿನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಇನ್ನೂ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆನೂ ಕೂಡ ಹೇಳಿ, ನಮಗೆ ಯಾವಾಗ 30ನೇ ಕಂತಿನ ಹಣ ಆಗ್ತಾರೆ ಅಂತ ಹೇಳ್ಬಿಟ್ಟು. ಸೊ 30 ಹಾಗೆ 31ನೇ ಕಂತಿನ ಹಣ, ಎರಡೂ ಕಂತಿನ ಹಣದ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ಅಪ್ಡೇಟ್ನ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇಷ್ಟೇ ಅಲ್ಲ, ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಾ ಇರುವಂಥ ಸುದ್ದಿ, ಗೃಹಲಕ್ಷ್ಮಿ ಯೋಜನಾ ಹಣನ ಹೆಚ್ಚಿಗೆ ಮಾಡ್ತಾರಂತೆ. ಇವಾಗ ಏನು 2,000 ರೂಪಾಯಿ ಕೊಡ್ತಾ ಇದ್ದಾರಲ್ಲ, ಅದನ್ನು ಇನ್ನು ಮುಂದೆ 5,000 ಕೊಡ್ತಾರಂತೆ ಅಂತ ಹೇಳ್ಬಿಟ್ಟು ಈ ರೀತಿ ತಿಳಿಸ್ತಾ ಇದ್ದಾರೆ. ಹಾಗಾದ್ರೆ ನಿಜವಾಗ್ಲೂ ಕೊಡ್ತಾರಾ? ನಿಜನಾ ಸುಳ್ಳ? ಯಾಕೆ ಈ ರೀತಿ ಸುದ್ದಿಗಳನ್ನ ಹಬ್ಬಿಸ್ತಾ ಇದ್ದಾರೆ? ನಿಜವಾಗ್ಲೂ ಕೊಡ್ತಾರಾ ಅಥವಾ ಯಾರು ಈ ರೀತಿಯಾಗಿ ಹೇಳಿರೋದು? ಸರ್ಕಾರದಿಂದನೇ ತಿಳಿಸಿದ್ದಾರೆ. ಇವಾಗ ಡಿ ಕೆ ಶಿವಕುಮಾರ್ ಸರ್ ಕೂಡ ಇವತ್ತು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಅವ್ರೇನಾದರೂ ತಿಳಿಸಿದ್ರೆ ಏನು ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಎಲ್ಲರೂ ಕೂಡ ಹರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಪ್ಲೀಸ್ ಒಂದು ಲೈಕ್ ಮಾಡಿ. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡ್ತೀರಾ ಅಂತ ತಿಳ್ಕೊಂಡು ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 30ನೇ ಕಂತಿನ ಹಣದ ಬಗ್ಗೆ ಫಸ್ಟ್ ತಿಳ್ಕೊಳ್ಳೋಣ. 30ನೇ ಕಂತಿನ ಹಣ ಆಲ್ಮೋಸ್ಟ್ ಒಂದು 80% ಅಷ್ಟು ಜನರಿಗಂತೂ ಜಮಾ ಆಗಿದೆ. ನಿಮಗೆ ಎಲ್ರಿಗೂ ಕೂಡ ಆಲ್ಮೋಸ್ಟ್ ಗೊತ್ತಿರುತ್ತೆ. ಪ್ರತಿ ಬಾರಿನೂ ಕೂಡ ಒಂದು 80% ಅಷ್ಟು ಜನರಿಗೆ ಬರುತ್ತೆ. ಲಾಸ್ಟಲ್ಲಿ ಒಂದು 10, 15, 20% ಅಷ್ಟು ಜನರಿಗೆ ಹಣ ಸ್ಟಾಪ್ ಆಗುತ್ತೆ. ಆಮೇಲೆ ಏನಾಗುತ್ತೆ ಅಂತಂದರೆ, ಇನ್ನೂ ಒಂದು ಕಂತು ರಿಲೀಸ್ ಆದಮೇಲೆ ನಿಮಗೆ ಬ್ಯಾಲೆನ್ಸ್ ಇರುವಂಥ ಹಣ ಬರುತ್ತೆ. ಇಲ್ಲಿ ಏನಾಗಿದೆ, ಕೆಲವೊಬ್ಬರಿಗೆ 29 ಬಂದಿರಲಿಲ್ಲ ನೋಡಿ, ಅವರಿಗೆಲ್ಲ 29 ಬಂದಿದೆ, ಇನ್ನು 30 ಬಂದಿಲ್ಲ. ಸೊ ಇನ್ನು 20% ಅಷ್ಟು ಜನರಿಗೆ ಬರಬೇಕು. 20% ಅಂತ ತಗೊಂಡ್ರು ಕೂಡ ಆಲ್ಮೋಸ್ಟ್ ಒಂದು 20 ರಿಂದ 25 ಲಕ್ಷ ಜನ ಅಷ್ಟು ಅವರಿಗೆ 30ನೇ ಕಂತಿನ ಹಣ ಬರಬೇಕು. ಏನಾದರೂ 2ನೇ ಹಂತದಲ್ಲಿ ಬಿಡುಗಡೆ ಮಾಡಿದ್ರು ಅಂತಂದರೆ ಬಹುಶಃ ನಿಮಗೆ ಆವಾಗ ಬರ್ಬೋದು. ಇನ್ ಕೇಸ್ ಇಲ್ಲ ಡೈರೆಕ್ಟ್ 31ನ ರಿಲೀಸ್ ಮಾಡಿದ್ರು ಅಂತಂದರೆ ನಿಮಗೆ 31 ರಿಲೀಸ್ ಆದ ತಕ್ಷಣ 30ನೇ ಕಂತಿನ ಹಣ ಕೂಡ ಬರುತ್ತೆ. ಸೊ ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. 31 ರಿಲೀಸ್ ಆಗಬೇಕು ಅಥವಾ 2ನೇ ಹಂತದಲ್ಲಿ ಬಿಡುಗಡೆ ಆಗಬೇಕು. ಬಹುಶಃ ಇನ್ನೊಂದು ವಾರದಷ್ಟರಲ್ಲಿ 31ನೇ ಕಂತಿನ ಹಣ ಕೂಡ ರಿಲೀಸ್ ಮಾಡುವಂಥ ಚಾನ್ಸಸ್ ಇದೆ. ಸೊ ನೋಡೋಣ, ಅಷ್ಟರಲ್ಲಿ ನಿಮಗೆ ಬಂತು ಅಂದರೆ ಬಂದಾಗೆ, ಇಲ್ಲಾಂದರೆ 31 ರಿಲೀಸ್ ಆದಮೇಲೆ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಇನ್ನೂ ಕೂಡ ಹೇಳ್ದಂಗೆ ಸಾಕಷ್ಟು ಜನರಿಗೆ ಬರಬೇಕು. ಕೆಲವೊಂದೊಂದು ಜಿಲ್ಲೆಯಲ್ಲಿ ಹೆಚ್ಚು ಜನರಿಗೆ ಬರಬೇಕು. ಕೆಲವೊಂದೊಂದು ಡಿಸ್ಟಿಕಲ್ಲಿ ಆಲ್ಮೋಸ್ಟ್ 90% ಜನರಿಗೂ ಕೂಡ ಬಂದಿದೆ. ಸೊ ಈ ರೀತಿ ಆಗಿದೆ, ವೇರಿ ಆಗುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ವೆಯ್ಟ್ ಮಾಡಬೇಕಾಗುತ್ತೆ ಅಷ್ಟೇ. ಇನ್ನು 30ನೇ ಕಂತಿನ ಹಣ ಪಡ್ಕೊಂಡಿರುವಂಥವ್ರು ಎಲ್ಲರೂ ಕೂಡ 31 ಯಾವಾಗ ಬರುತ್ತೆ, ಯಾವಾಗ ಬಿಡುಗಡೆ ಮಾಡ್ತಾರೆ, ಮೊದಲನೇ ವಾರದಲ್ಲಿ ಮಾಡ್ತಾರಾ, ಈ ಡೇಟಿಗೆ ಮಾಡ್ತಾರಾ? ಈಗ ಸಾಕಷ್ಟು ಚಾನಲ್ಗಳಲ್ಲಿ ಬಿಡುಗಡೆ ಆಗೋಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಬಿಡುಗಡೆ ಆಗಿದೆಯಾ, ಹಾಗಾದರೆ ಎಷ್ಟು ಜಿಲ್ಲೆಗೆ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೇಲೆ ಕಮೆಂಟ್ ಬರ್ತಾನೆ ಇದೆ. ಇನ್ನೂ ಕೂಡ 31ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ. ಕೆಲವೊಂದು ಚಾನಲಲ್ಲಿ ಫೇಕಾಗೂ ಕೂಡ ತಿಳಿಸ್ತಾ ಇದ್ದಾರೆ. ಸೊ ಹಾಗಾಗಿ ಯಾರು ನಂಬೋದಕ್ಕೆ ಹೋಗ್ಬಿಡಿ. 31 ಇನ್ನೂ ಬಿಡುಗಡೆ ಆಗಿಲ್ಲ. ಬಿಡುಗಡೆ ಆಯಿತು ಅಂತಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ. ಇನ್ನು ಬಿಡುಗಡೆ ಹಂತಕ್ಕೂ ಕೂಡ ಇನ್ನೂ ಬಂದಿಲ್ಲ. ಈ ಹಿಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಸ್ಟೇಟ್ಮೆಂಟ್ ಕೊಟ್ಟಾಗ 2 ಕಂತಿನ ಹಣನೂ ಕೂಡ ನಾನು ನನ್ನ ಇಲಾಖೆಗೆ ತರಿಸ್ಕೊಂಡಿದ್ದೀನಿ ಅಂತ ತಿಳಿಸಿದ್ರು. ಬಟ್ ಆದರೆ 1 ಕಂತು ಮಾತ್ರನೇ ಬಿಡುಗಡೆ ಮಾಡಿದ್ದಾರೆ, ಇನ್ನೂ 1 ಕಂತು ಬಿಡುಗಡೆ ಮಾಡಿಲ್ಲ. ಸೊ ಹಾಗಾಗಿ ಬಿಡುಗಡೆ ಹಂತಕ್ಕೂ ಕೂಡ ಬಂದಿಲ್ಲ. ಅಂದರೆ DBT ಸ್ಟೇಟಸಲ್ಲಿ ಚೆಕ್ ಮಾಡಿದಾಗ ಅಲ್ಲೇನು ಕೂಡ ಶೋ ಆಗ್ತಾ ಇಲ್ಲ. ಸೊ ಹಾಗಾಗಿ ಇನ್ನೂ ಕೂಡ ಇನ್ನೂ ಪ್ರೋಸೆಸ್ ಆಗಿಲ್ಲ ಅಂತ ಅನ್ಕೋತೀನಿ. ಇನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲೇ ಇರಬಹುದು. ಹಾಗಾಗಿ ಸೊ ಇನ್ನೂ ಲೇಟ್ ಆಗ್ಬೋದು. ಅಂದರೆ ಇನ್ನೂ ಲೇಟ್ ಅಂತಂದರೆ ಈ ತಿಂಗಳು ಎಂಡ್ವರೆಗೂ ಆಗಲ್ಲ. ಮೇ ಬಿ ಇನ್ನೊಂದು ವಾರದೊಳಗಡೆ 31ನೇ ಕಂತಿನ ಹಣ ರಿಲೀಸ್ ಮಾಡ್ಬೋದು. ಅಥವಾ ಇವತ್ತು ಡಿ ಕೆ ಶಿವಕುಮಾರ್ ಸರ್ CM ಆಗಿ ಪ್ರಮಾಣ ವಚನನ ಸ್ವೀಕಾರ ಮಾಡ್ತಾ ಇದ್ದಾರೆ. ಸೊ ಆ ಖುಷಿನಲ್ಲಿ ಇವತ್ತು ನಾಳಿನಲ್ಲಿ ರಿಲೀಸ್ ಆದರೂ ಕೂಡ ಆಗ್ಬೋದು, ಹೇಳೋಕ್ಕಾಗಲ್ಲ. ಬಟ್ ಇನ್ನೊಂದು ವಾರದ ಇನ್ನೊಂದು 8-10 ದಿನದಲ್ಲಿ 31ನೇ ಕಂತಿನ ಹಣ ರಿಲೀಸ್ ಮಾಡ್ತಾರೆ. ಅಷ್ಟರಲ್ಲಿ 30 ಯಾರಿಗೆ ಬಂದಿರಲಿಲ್ಲ ಅವ್ರಿಗೂ ಅಷ್ಟರೊಳಗೆ ಬಂದರೆ ಬರುತ್ತೆ. ಇಲ್ಲ ಅಂತಂದರೆ ನಿಮಗೆ 31 ರಿಲೀಸ್ ಆದಮೇಲೆ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಇದೇ ದಿನಾಂಕಕ್ಕೆ ಬರುತ್ತೆ, ಇದೇ ಡೇಟಿಗೆ ಫಿಕ್ಸ್ ಮಾಡಿದ್ದಾರೆ ಅಂತ ಇಲ್ಲಿ ದಿನಾಂಕ ಏನೂ ಫಿಕ್ಸ್ ಮಾಡಿಲ್ಲ. ಯಾವ ಟೈಮಲ್ಲಿ ಬೇಕಿದ್ರೂ ಕೂಡ ಹಣ ಬರಬಹುದು. ಇವಾಗ ನಿನ್ನೆ ಮತ್ತೆ ಮಹೇಶ್ ತೆಂಗಿನಕಾಯಿ ಅವರು ಮತ್ತೆ ಕಳೆದ ವರ್ಷದ 2 ತಿಂಗಳು ಹಣ ಕೊಡಬೇಕಾಗಿತ್ತಲ್ಲ, ಅದ್ರ ಬಗ್ಗೆ ಮತ್ತೆ ತಿಳಿಸಿದ್ದಾರೆ. ಸೊ ಇವಾಗ CM ಸಿದ್ದರಾಮಯ್ಯ ಸರ್ ಅಧಿವೇಶನದಲ್ಲಿ ನಾವು ತಿಳಿಸಿದ್ವಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರು, ಹಾಕಿಲ್ಲ. ಇವಾಗ ನೆಕ್ಸ್ಟ್ ಯಾರು CM ಆಗ್ತಾ ಇದ್ದಾರೆ ಅವರು ಅದನ್ನು ಆದಷ್ಟು ಬೇಗ ಹಾಕಬೇಕು ಮತ್ತು ಅಭಿವೃದ್ಧಿ ಕೆಲಸನೂ ಕೂಡ ಮಾಡಬೇಕು ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ನೋಡೋಣ, ಡಿ ಕೆ ಶಿವಕುಮಾರ್ ಸರ್ ಕೂಡ ಏನಾದರೂ ಮನ್ಸು ಮಾಡಿ ಹಾಕಿದರೆ ಕಳೆದ ವರ್ಷದ 2 ಕಂತು ಏನು ಬ್ಯಾಲೆನ್ಸ್ ಇದೆ ಅದನ್ನು ಕೂಡ ಹಾಕಿದ್ರೂ ಹಾಕ್ಬೋದು. ಬಟ್ ಹೇಳೋಕ್ಕಾಗಲ್ಲ. 31 ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತಾರೆ 100%. ಇದಿಷ್ಟು ಗೃಹಲಕ್ಷ್ಮಿ 31ನೇ ಕಂತಿನ ಹಣದ ಬಗ್ಗೆ ಆಯಿತು. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇರುವಂಥ ಸುದ್ದಿ, ಗೃಹಲಕ್ಷ್ಮಿ ಯೋಜನಾ ಹಣನ ಇನ್ನು ಮುಂದೆ 5,000 ಕೊಡ್ತಾರಂತೆ ಅಂತ ಹೇಳ್ಬಿಟ್ಟು. ಇಲ್ಲಿ ಒಂದು ನೀವೇ ತಿಳ್ಕೊಬೇಕು, 2,000 ಕೊಡೋದಕ್ಕೇನೆ ಎಷ್ಟು ಕಾಯಿಸಿ ಸತಾಯಿಸಿ ಕೊಡ್ತಾ ಇದ್ದಾರೆ. ಇನ್ನು 5,000 ಕೊಡ್ತಾರೆ ಅಂತಂದರೆ ಅದು ನಂಬುವಂಥ ಮಾತೇ ಅಲ್ಲ ಅಲ್ವಾ. ಇದು ಯಾರು ಹಬ್ಸಿದಾರೋ, ಯಾರು ಊಹಾಪೋಹಗಳನ್ನ ಈ ರೀತಿಯಾಗಿ ಸೃಷ್ಟಿ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ.
ಎಲ್ಲ ನ್ಯೂಸ್ ಚಾನಲ್ಗಳಲ್ಲೂ ಕೂಡ ಇವಾಗ ತೋರಿಸ್ತಾ ಇದ್ದಾರೆ 5,000 ಕೊಡ್ತಾರಂತೆ. ಡಿ ಕೆ ಶಿವಕುಮಾರ್ ಸರ್ ತಿಳಿಸಿದ್ದಾರೆ. ಇವಾಗ ಅವರು ಪ್ರಮಾಣ ವಚನನ ಸ್ವೀಕಾರ ಮಾಡ್ತಾ ಇದ್ದಾರಲ್ಲ, ಸೊ ಅವರು ಅನೌನ್ಸ್ ಮಾಡ್ತಾರಂತೆ ಅಂತ ಹೇಳ್ಬಿಟ್ಟು ತುಂಬ ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡಿದ್ದಾರೆ. ಇಲ್ಲಿ ಏನಾಗುತ್ತೆ ಅಂತಂದರೆ ಪ್ರತಿ ಬಾರಿನೂ ಕೂಡ CM ಪ್ರಮಾಣ ವಚನ ಸ್ವೀಕರಿಸುವಾಗ ಅವ್ರ ಅಧಿಕಾರ ಅವಧಿಯಲ್ಲಿ ಏನೆಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವರು ಒಂದು ಚಿಕ್ಕದಾಗಿ ಒಂದಿಷ್ಟು ಭಾಷಣನ ಮಾಡ್ತಾರೆ. ಸೊ ಆಗ ಕೆಲವೊಂದು ಅಭಿವೃದ್ಧಿ ಮಾಡ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾರಲ್ಲ, ಸೊ ಆ ಟೈಮಲ್ಲಿ ಅನೌನ್ಸ್ ಮಾಡ್ತಾರೆ 5,000 ಕೊಡ್ತಾರಂತೆ ಅಥವಾ 3,000 ಕೊಡ್ತಾರಂತೆ. ಸೊ ಈ ರೀತಿ ಹೆಚ್ಚಿಗೆ ಮಾಡ್ತಾರಂತೆ, ಅನೌನ್ಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತುಂಬಾ ವೆಯ್ಟ್ ಮಾಡ್ತಾ ಇದ್ದಾರೆ. ಇದನ್ನು ಅಫಿಷಿಯಲ್ ಆಗಿ ಎಲ್ಲೂ ಕೂಡ ಅನೌನ್ಸ್ ಮಾಡಿಲ್ಲ. ಯಾವ ರಾಜಕಾರಣಿಗಳು ಕೂಡ ತಿಳಿಸಿಲ್ಲ ಗೃಹಲಕ್ಷ್ಮಿ ಯೋಜನಾ ಹಣನ 5,000 ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಬಟ್ ಹಿಂಗೆ ಜನಗಳೇ ಊಹಾಪೋಹಗಳನ್ನ ಹಬ್ಬಿಸಿ ಈ ಥರ ಸುಳ್ಳು ಸೃಷ್ಟಿಗಳನ್ನ ಹಬ್ಬಿಸ್ತಾ ಇದ್ದಾರೆ ಅಷ್ಟೇ. ಹೇಳ್ದಂಗೆ ನಾನು ಹೇಳ್ತಾ ಇಲ್ವಾ, ಇಲ್ಲಿ 2,000 ಕೊಡೋದಕ್ಕೇ ಇಷ್ಟು ಕಷ್ಟಪಡ್ತಾ ಇದ್ದಾರೆ ಸರ್ಕಾರ. ಸೊ ಏನು ಅಭಿವೃದ್ಧಿಗಳಾಗ್ತಾ ಇಲ್ಲ, ಅದನ್ನು ಕರೆಕ್ಟಾಗಿ ತಿಂಗಳೂ ಕೊಡ್ತಾ ಇಲ್ಲ. ಏನಾದರೂ 5,000 ಕೊಡ್ತಾರೆ ಅಂತಂದರೆ ಅದು ನಂಬೋ ಮಾತೇ ಅಲ್ಲ, ಅದು ಕನಸು, ಫೇಕ್ ಅಂತಲೇ ಹೇಳ್ಬೋದು. 2,000ನೇ ಕೊಡ್ತಾ ಇದ್ದಾರಲ್ಲ, 2,000 ಅದೇನೇ ಕರೆಕ್ಟಾಗಿ ಕೊಟ್ಟರೆ ಸಾಕು. 5,000 ಕೊಡೋದು ಬೇಡ, ಅಥವಾ 2,500 3,000 ಕೊಡೋದು ಬೇಡ, 2,000ನೇ ಪ್ರತಿ ತಿಂಗಳ ಕರೆಕ್ಟಾಗಿ ಒಂದು ಡೇಟ್ ಅಂತ ಫಿಕ್ಸ್ ಮಾಡಿ, ಒಂದು 1ನೇ ತಾರೀಕಿಂದ ಒಂದು 10ನೇ ತಾರೀಕು ಒಳಗಡೆ ಒಂದು ಡೇಟ್ ಅಂತ ಫಿಕ್ಸ್ ಮಾಡಿ ಆ ಡೇಟಿಗೆ ಕೊಟ್ಟರೆ ಅದಕ್ಕಿಂತ ಬೇರೆ ಖುಷಿ ಬೇರೆ ಇನ್ಯಾವುದೂ ಇಲ್ಲ. ಸೊ ಅದನ್ನೇ ಕರೆಕ್ಟಾಗಿ ಕೊಡ್ಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕೇಳ್ಕೊಳ್ಳೋಣ. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ತಿಳಿಸ್ತಾ ಇದ್ದಾರಲ್ಲ, ಖಂಡಿತವಾಗ್ಲೂ ಅದೆಲ್ಲ ಸುಳ್ಳು ಅಂತಲೇ ಹೇಳ್ಬೋದು. ಅನೌನ್ಸ್ ಮಾಡ್ತಾರೆ, ಕೊಡ್ತಾರೆ, 5,000 ಕೊಡ್ತಾರೆ, 2,000 ಕೊಡ್ತಾರೆ, ನಿಜವಾಗ್ಲೂ ಫೇಕು. ನೋಡೋಣ ಅವ್ರು ಇವತ್ತು ಪ್ರಮಾಣ ವಚನ ಸ್ವೀಕರಿಸುವಾಗ ಏನೆಲ್ಲ ಹೇಳ್ತಾರೆ, ಏನೆಲ್ಲ ಅಭಿವೃದ್ಧಿ ಮಾಡ್ತಾರೆ, ಅಥವಾ ಏನು ಉಚಿತವಾಗಿ ಇನ್ನೇನೇನಾದರೂ ಕೊಡ್ತಾರಾ, ತಿಳಿಸ್ತಾರಾ ಅಂತ ಹೇಳ್ಬಿಟ್ಟು. ಸೊ ವೆಯ್ಟ್ ಮಾಡಿ ನೋಡೋಣ. ಸದ್ಯಕ್ಕಂತೂ 100ಗೆ 100% 5,000 ಅಂತೂ ಮಾಡಲ್ಲ, ಅದು ಸುಳ್ಳು ಸುದ್ದಿ ಅಂತಲೇ ಹೇಳ್ಬೋದು. ತುಂಬ ಜನ ವೆಯ್ಟ್ ಮಾಡ್ತಾ ಇರ್ತಾರೆ, 5,000 ಕೊಡ್ತಾರಂತೆ ಇನ್ನು ಮುಂದೆ, ಸೊ ಅದಕ್ಕಾಗುತ್ತೆ ಇದಕ್ಕಾಗುತ್ತೆ. ಕೆಲವೊಬ್ಬೊಬ್ರು ಕಮಿಟ್ಮೆಂಟ್ ಮಾಡ್ಕೊಳ್ಳೋದು ಸಹಜನೇ. ಸೊ ಇಲ್ಲ, ಖಂಡಿತವಾಗ್ಲೂ ಆ ರೀತಿ ಯಾರು ಕಮಿಟ್ಮೆಂಟು ಮಾಡ್ಕೊಳಕ್ಕೆ ಹೋಗ್ಬಿಡಿ, ಆ ರೀತಿ ಆಸೆನೂ ಪಡಕ್ಕೆ ಹೋಗ್ಬಿಡಿ. ಕೊಡ್ತಾ ಇರೋದನ್ನೇ ಕರೆಕ್ಟಾಗಿ ಕೊಡಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕೇಳ್ಕೊಳ್ಳೋಣ, ಅಷ್ಟೇ ಸಾಕಲ್ವಾ. ಇದಕ್ಕಿಂತ ಇನ್ನೇನು ಬೇಕು, ಯಾವ ಸರ್ಕಾರನೂ ಕೊಟ್ಟಿಲ್ಲ, ಈ ಸರ್ಕಾರ ಇಷ್ಟಾದರೂ ಕೊಡ್ತಾ ಇದೆ, ಬಟ್ ಅದನ್ನೇ ಕರೆಕ್ಟಾಗಿ ಕೊಡಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡೋಣ ಅಷ್ಟೇ. ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಆಯಿತು. ಇನ್ನು ಗೃಹಲಕ್ಷ್ಮಿ ಯೋಜನಾ ಹಣನೂ ಕೂಡ ಇನ್ನು ಮುಂದೆ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಅದಕ್ಕೆ ಎಲ್ಲರೂ ಕೂಡ ಕಡ್ಡಾಯವಾಗಿ ಬಯೋಮೆಟ್ರಿಕ್ಕು ಕೂಡ ಕೊಡಬೇಕು ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಯಾಕಂತಂದರೆ 2 ಲಕ್ಷ ಸತ್ತಿರೋರ ಅಕೌಂಟಿಗೆ ಹೋಗ್ತಾ ಇದೆ, 2 ಲಕ್ಷ ಫಲಾನುಭವಿಗಳ ಸತ್ತಿರೋರ ಅಕೌಂಟಿಗೆ ಹೋಗ್ತಾ ಇದೆ ಅಂತೆ. ಸೊ ಹಾಗಾಗಿ ಅದನ್ನೆಲ್ಲ ಕಂಡುಹಿಡಿಯೋದಕ್ಕೋಸ್ಕರ ಈ ರೀತಿ ಹೇಳ್ತಾ ಇದ್ದಾರೆ. ಜೊತೆಗೆ ಇವಾಗ SIR ಕೂಡ ಆರಂಭ ಆಗಿದೆ. ಸೊ ಅದು ಪ್ರಾರಂಭ ಆಗಿರೋದ್ರಿಂದ ಇಲ್ಲಿ ಎಷ್ಟೋ ಜನ ಸತ್ತಿರೋದೆಲ್ಲ ಕೂಡ ಲೀಸ್ಟಲ್ಲಿ ಗೊತ್ತಾಗ್ಬಿಡುತ್ತೆ. ಅವ್ರದ್ದೆಲ್ಲರೂ ಕೂಡ ಕ್ಯಾನ್ಸಲ್ ಮಾಡಿ ಪರಿಷ್ಕರಣೆನ ಬೇಗ ಮುಗಿಸಿ ಬೇಗ ಇನ್ನು ಮುಂದೆ ಅಮೌಂಟ್ನ ಹಾಕಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕೇಳ್ಕೊಳ್ಳೋಣ. ಸೊ ಇವತ್ತಿನ ಮಾಹಿತಿ ಇದಾಗಿತ್ತು. ಯಾರೆಲ್ಲ ವಿಡಿಯೋ ನೋಡಿದರೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.